ಹೇಳ್ತೀನಿ. ಹೋಗಿ ಹೋಗಿ ರಿವರ್ಸ್ ಹೋಗಿ ರಿವರ್ಸ್ ಹೋಗಿ. Oh my God. ಈ ವಿಕ್ರಾಂತ್ ಇದಾನಲ್ಲ, ಹೌದು, ಇವನು ಅವ್ನಿಗೆ ಹೇಗೆ ಸಿಗ್ನಲ್ ಕೊಡಬಹುದು, ಅವನ್ನ ಉಳಿಸೋದಕ್ಕೆ ಭೀಮ ಬರ್ತಾನಂದ್ರ ಅದ್ ಯಾವ ರೀತಿ ಆನೆಗಳ ಮಾತಾಡ್ತಾವ ಅಂತೇಳಿ. ಸರ್ದಾರ, ಆನೆಗಳ ಸರ್ದಾರ, ಆನೆಗಳ ಸರ್ದಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಕ್ರಾಂತ್, ಪೆನ್ಸಿಲ್ ಕೊರೆ ಎಲ್ಲ ಇದಕ್ಕೆ ಭಯ ಪಟ್ಟು ಬೇರ್ಪಟ್ಟಿರೋದು ಸರ್. ಅಂದ್ರೆ ವಿಕ್ರಾಂತ್ ನ ಹಿಡಿಯಕ್ಕೋಸ್ಕರ ಇವತ್ತು ಉಳ್ಸಕ್ ಬಂದ ಅಂತಾನೆ ಹೇಳ್ಬೋದು, ಆಪತ್ ಬಂದವ ಅಂತ. ನಮ್ಮೊಟ್ಟಿಗೆ ಫೈರಿಂಗ್ ಆಗ್ತಾ 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 ನಮ್ಮ ಹತ್ರನೇ ಸೌಂಡ್ ಗಳು ಸ್ಟಾರ್ಟ್ ಆಗೋಯ್ತು. ಇದು ಕಾಡಾನೆದು ಮತ್ತೆ ಸಾಕಾನೆದು ಎರಡ್ರದ್ದು. ಸಾಕಾನೆಗಳು ಹಿಂದೆ ಇದಾವೆ, ಈ ಕಾಡಾನೆಗಳು ರೋಡ್ ದಾಟಕ್ ಬರ್ತಾ ಇರೋದು. ಅರಣ್ಯ ಇಲಾಖೆಯವರು ಗನ್ ಕೊಟ್ಟಿದ್ರಲ್ಲ, ಗಾಳಿಲಿ ಹೊಡೆದ್ರು. ಇಂತ ಮುಂಚೆ ಡಾನ್ ಇದಾನೆ ಅಂತ ಒಂದು ಇನ್ಫಾರ್ಮೇಶನ್ ಇತ್ತು ಸರ್, ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದಾನೆ ಅಂತ. ಆ ಧೈರ್ಯದಲ್ಲಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು, ಹಿಡಿಬಹುದು ಈಸಿಯಾಗಿ ಅಂತ ಹೇಳ್ಬಿಟ್ಟು. ಆದ್ರೆ ವಿಕ್ರಾಂತ್ ಅನ್ನೋದು ಒಂದು ಚಾಣಕ್ಯ ಸರ್. ಇದು ಕರಡಿ ಅನ್ನೋದು ಮುಂಗೋಪ. ಇವತ್ತು ಕೂಡ ಈ ಕಾರ್ಯಾಚರಣೆ ನೀವು ಸ್ಟಾರ್ಟ್ ಮಾಡಿದ್ರಿ ಬೆಳಗ್ಗಿಂದ. ತುಂಬಾ ನಾವು ಕಣ್ಣೆದುರಿಗೆ ನಮ್ದು ನೋಡ್ತಾ ಇದೀವಿ. ನಾವು ತುಂಬಾ ಕಷ್ಟಪಟ್ಟು ಎಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ರಿ ಮತ್ತೆ ಡಾಟ್ ಮಾಡಿದ್ರಿ, ಆದ್ರೂ ಕೂಡ ಅದು ಸಿಕ್ಲಿಲ್ಲ. We got to know that Bhima elephant all the way 5 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಕಡೆ ಬರ್ತಾ ಇದೆ. ಈಗ ಭೀಮಾ ಹತ್ರದಲ್ಲಿದೆ, ಈಗ ಅರ್ಧ ಕಿಲೋಮೀಟರ್ ಡಿವಿಷನ್ ಅಲ್ಲಿ ಇದೆ ಅಂತ ಹೇಳಿ. ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ತುಂಬಾ ಅದ್ಭುತ ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಾಚರಣೆಯಲ್ಲಿ ಬೇಕಾದಷ್ಟು ಗುಂಡು ಮೇಲೆ ಹಾರ್ತವೆ, ಫೈರಿಂಗ್ ಆಗ್ತವೆ. ಇವತ್ತೇ ಗೊತ್ತಾಗಿದ್ದು, ಇವತ್ತಿನ ಕಾರ್ಯಾಚರಣೆ ನೋಡಿದಂತವ್ರು ಹೇಳಿದ್ದು, ಆನೆಗಳ ಲೋಕದಲ್ಲಿ ಈ ರೀತಿ ಮಾತುಕತೆ ನಡೀತಾವೆ ಅಂತ ಹೇಳಿ. ಯಾಕಂದ್ರೆ ವಿಕ್ರಾಂತ್ ಎರಡೆರಡು ಆನೆ ಒಟ್ಟಿ ತಗೊಂಡು ಹೋಗಿ ತಾನು ಸೇರೋದು, ಗುಂಪನ್ನ ಸೇರೋದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಿನ್ನೆ ಎಲ್ಲಿ ವಿಕ್ರಾಂತನ ಹಿಡಿಲಿಕ್ಕೆ ಸಾಕಾನೆಗಳು ಹುಡುಕಾಡಿ ಬಂದಂತ ಜಾಗಗಳನ್ನ ಇಡೀ ರಾತ್ರಿ ಭೀಮ ಹೋಗಿ ನೋಡ್ಕೊಂಡು ಬರ್ತಾನೆ. ಆ ನಂತರ ಭೀಮ ಏನ್ ಮಾಡ್ತಾನಂದ್ರೆ, ವಿಕ್ರಾಂತನ ಹಿಡಿತಾರಂದ ಕೂಡ್ಲೇನೆ ಓಡಿ ಬರ್ತಾನೆ. ಓಡಿ ಬಂದು ತನ್ನ ಜಾಗದಿಂದ ಅಂತ ಹೇಳಿದ್ರೆ, ಏನ್ ವಿಕ್ರಾಂತ್ ಯಾವ್ದೋ ಒಂದು ಚಿಕ್ಕ ಗುಂಪಲ್ಲಿದಾನ, ಅಲ್ಲಿ ಭೀಮ ಹೋಗಿ ವಿಕ್ರಾಂತನ ತನ್ನ ಜಾಗಕ್ಕೆ ಕಳಿಸ್ತಾನಂದ್ರೆ, 40 ಹಿಂಡಲ್ಲಿ ಕಳಿಸ್ತಾನಂದ್ರೆ, ಇದು ಎಂತ ವಿಚಿತ್ರ. ಆನೆಗಳ ಲೋಕದಲ್ಲೇ ಇದು ಒಂದು ಹೊಸ ದಾಖಲೆ ಇದು ಅಂತ ಹೇಳಿದ್ರೆ, ಎಷ್ಟು ಮಾತುಕತೆ ಸ್ಟ್ರಾಂಗ್ ಆಗಿದಾವೆ ಈ ಆನೆಗಳಂತೇಳಿ. ಅದರಲ್ಲಿ ವಿಶೇಷವಾಗಿ ನೀವು ಆ ಭಾಗದಲ್ಲಿ ತುಂಬಾ ಜವಾಬ್ದಾರಿ ಹುದ್ದೆಯಲ್ಲಿ ಇರುವುದರಿಂದ ನೀವು ಸತತವಾಗಿ 3 ದಿವಸದಿಂದನೂ ಅರಣ್ಯದ ಒಳಗನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಯಾಕಂದ್ರೆ ಎಲ್ಲರಿಗೂ ಅದು ಅಷ್ಟು ಅರಣ್ಯ ಒಳಗೆ ಹೋಗಿ ನಾವು ನೋಡುವಂತ ಚಾನ್ಸ್ ಬರುದಿಲ್ಲ. ಬಟ್ ಅದು ನಿಮಗಿದೆ ಮೆಹಬೂಬ್ ಶರೀಫ್ ಅವ್ರಿಗೆ. ನೀವು ಏನೆಲ್ಲಾ ನೋಡಿದ್ರ ಸರ್ ಇವತ್ತು ಬೆಳಗ್ಗೆಯಿಂದ? ಇವೆಲ್ಲ ಘಟನೆನೂ ನಿಮ್ ಮುಂದೆನೆ ನಡ್ಕೊಂಡು ಹೋಗುತ್ತೆ, ಕಣ್ಣು ಮುಂದೆನೆ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ ಮುಂದೆ ಕಣ್ಣು ಮುಂದೆ ಏನ್ ಘಟನೆ ನಡೆದಿದೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನಾನು ಒಬ್ರ ಹತ್ರ ಕೇಳ್ತಾ ನಾನೇ ಕತೆಗೆ ದಂಗಾಗ್ಬಿಟ್ಟೆ, ರೋಚಕ. ದಯವಿಟ್ಟು ನಮ್ಮ ವೀಕ್ಷಕರು ಕೇಳಿ ರೋಚಕ ಕಥೆನ. ಇವತ್ತಿನ ಅನುಭವ ಅವ್ರು ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಆನೆಯನ್ನ ಹಿಡಿಯುವುದು ಎಷ್ಟು ಕಷ್ಟ, ಆನೆಯಲ್ಲಿ ಒಗ್ಗಟ್ಟು ಯಾವ ರೀತಿ ಇದೆ, ಆನೆಗಳ ಭಾಷೆ ಹೇಗಿದೆ, ಆನೆಗಳಲ್ಲಿ ಒಬ್ಬ ಬಾಸ್ ಅಂತಿದ್ರೆ ಅಂದ್ರೆ ಸರದಾರ, ಸೇನಾಧಿಪತಿ ಇದ್ರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಈ ಕತೆ ನಮಗೆ ಕಲ್ಸ್ಕೊಡುತ್ತೆ. ವಿಕ್ರಾಂತನ ಉಳಿಸೋದಕ್ಕೋಸ್ಕರ ಭೀಮ ಏನ್ ಸರ್, ಕಾಡಾನೆ ಭೀಮ ಎಂಟ್ರಿ ಕೊಟ್ಟಂತ ಭಾರಿ ಸುದ್ದಿ, ಭಾರಿ ಮತ್ತೆ ಗುಂಡಿನ ಹಾರಾಟಗಳು. ಏನ್ ಸರ್ ಇದು, ಏನಿದೆ ಅಭಿಮನ್ಯು ಇಲ್ಲ ಅಂದ್ರೆ ಕೆಲಸ ಆಗುದಿಲ್ಲ ಅಂತೀರಾ? ಹೌದು ಸರ್, ಅದೊಂದು ಮಿಸ್ಸಿಂಗ್ ಮಾಡ್ಕೊಳ್ತಾ ಇದೀವಿ ನಾವು. ಏನೋ ಒಂದು ಕಳ್ಕೊಂಡಿದೀವಿ ಅಂತ ಆಗಿದೆ ಈ ಕಾರ್ಯಾಚರಣೆಯಲ್ಲಿ. ಯಾಕಂತ ಹೇಳಿದ್ರೆ ಸರ್, ಇವತ್ತು ಬೆಳಿಗ್ಗೆ ಕರೆಕ್ಟ್ ಒಂದು 9:30-10 ಗಂಟೆಗೆ ನಮ್ಮ ಸಾಕಾನೆಗಳೆಲ್ಲ ಕಾನಹಳ್ಳಿ ಫಾರೆಸ್ಟ್ ಗೆ ಹೋಗುತ್ತೆ ಸರ್. ಆವಾಗ ವಿಕ್ರಾಂತ್ ಮತ್ತೆ ಅದ್ರ ಜೊತೆಗೆ ಒಂದು ಸಲ್ಗ 2 ಇರ್ತವೆ ಕಾನಹಳ್ಳಿ. ಮತ್ತೆ ಈ ಸಾಕಾನೆ ಎಲ್ಲ ಟ್ರ್ಯಾಕ್ ಮಾಡಿದವರು ಮೆಸೇಜ್ ಆದ ತಕ್ಷಣ ಎಲ್ಲ ಸಾಕಾನೆಗಳೆಲ್ಲ ಕಾನಹಳ್ಳಿ ಫಾರೆಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಒಂದು 10:30-11 ಗಂಟೆ ಸಮಯ ಆಯ್ತು ಸರ್. ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ, ಈ ಕ್ಯಾಪ್ಚರ್ ಮಾಡಕ್ಕೆ ರಸ್ತೆ ಬದಿಲೇ ಇತ್ತು ನಮ್ಮ ವಿಕ್ರಾಂತ್ ಮತ್ತೆ ಇನ್ನೊಂದು ಸಲ್ಗ. ನಮ್ಮ ಸಾಕಾನೆ ಎಲ್ಲ ಒಳಗಡೆ ಹೋಯ್ತು, ಡಾಕ್ಟರ್ ಹೋದ್ರು, ಮತ್ತೆ ಎಲ್ಲ ಡಾಟ್ ಮಾಡಕ್ಕಂತ ಫೈರಿಂಗ್ ಎಲ್ಲ ಮಾಡಾಯ್ತು ಸರ್. ಫೈರಿಂಗು ಮಾಡಾಯ್ತು, ಡಾಟಿಗೆ ಸಿಕ್ಲಿಲ್ಲ, ಒಂದ್ ತಪ್ಪಿಸ್ಕೊಳ್ತು. ಮತ್ತೆ ತುಂಬಾ ರಸ್ತೆ ಬದಿ ಹತ್ರ ನಾವ್ ನಿಂತಿದ್ದ ಜಾಗಕ್ಕೇನೆ ವಿಕ್ರಾಂತ್ ಮತ್ತೆ 2 ಆನೆ ಬಂದ್ಬಿಡ್ತು ಸರ್ ಸಡನ್ ಆಗಿ. ನಾನ್ ತಪ್ಪಿಸ್ಕೊಂಡ್ ಸೀದಾ ಆಂಬುಲೆನ್ಸ್ ಅಲ್ಲಿ ಕೂತ್ಕೊಂಡೆ ಸರ್. ಆಂಬುಲೆನ್ಸ್ ಅಲ್ಲೇ ನಿಲ್ಲಿಸ್ಕೊಂಡಿದೀವಿ ನಾವು, ಎಮರ್ಜೆನ್ಸಿ ಆಂಬುಲೆನ್ಸ್. ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ, ಸಡನ್ ನಮ್ ಮೈ ಮೇಲೆ ಬಂದ್ಬಿಡುತ್ತೆ ಅನ್ನೋ ರೀತಿಲಿ ಆಮೇಲೆ ಈ ಗನ್ ಕೊಟ್ಟಿರ್ತಾರಲ್ಲ ಸರ್,
ಸೇಫ್ ಮಾಡ್ಕೊಳಕ್ಕೆ. ಅದ್ರ ಮೇಲೆ ಈ ಕಡೆಯಿಂದ 2-3 ಜನ ಫೈರ್ ಮಾಡೋ ಹೊತ್ತಿಗೆ ಆ ಕಡೆಯಿಂದ ಆನೆಗಳು ಹಿಂದ್ಗಡೆನೆ 7 ಆನೆನು ಇರ್ತಾರೆ ಸರ್ ಗನ್ ಅರಣ್ಯ ಇಲಾಖೆಯವರು. ಹಾ, ಇಲಾಖೆಯವರು ಏನ್ ಮಾಡಿದ್ರು ಸರ್? ಫೈರಿಂಗ್ ಗಾಳಿಲಿ ಹೊಡೆದ್ರು, ಇದು ಗುಂಡು ಹೊಡೆದ್ರು. ಗುಂಡು ಹೊಡೆದಾಗ ಏನಾಯ್ತು, ಸೌಂಡಿಗೆ ಮತ್ತೇನಾಯ್ತು, ಈ ಕಡೆ ಲಾರಿ ಎಲ್ಲ ಅಡ್ಡ ಹಾಕಿದ್ವು ಸರ್ ಹೈವೇಗೆ. ಮತ್ತೆ ಈ ಕಾನಹಳ್ಳಿ ಫಾರೆಸ್ಟ್ ರಸ್ತೆ ದಾಟಿ ಮತ್ತೆ ಒಂದು ಕಾಡಿದೆ ಪಕ್ಕದಲ್ಲಿ. ಕಾನಹಳ್ಳಿಲಿ 2 ಬದಿನೂ ಕಾಡು ಬರುತ್ತೆ ಸರ್, ರೈಟ್ ಟು ಲೆಫ್ಟ್. ಬಲ್ದೆ ಕಡೆಗೆ ಪಾಸ್ ಆಯ್ತು ವಿಕ್ರಾಂತ್, ತಪ್ಪಿಸ್ಕೊಂಡ ನಂತರ ಏನಾಯ್ತು, ಇಡೀ ನಮ್ಮ ಸಾಕಾನೆಗಳು ಮತ್ತೆ ಅದರ ಹಿಂಬಾಲಿಸ್ತಾ ಹೋಗಿ, ನಿಮ್ಗೆ ಆ ವಿಡಿಯೋಗಳನ್ನ ನಾನು ಕಳಿಸ್ತೀನಿ ನಿಮ್ಗೆ. ಅದ್ರ ನಂತರ ಹಿಂಬಾಲಿಸ್ತಾನೆ ಹೋದಾಗ ಅಲ್ಲಿ ಹೆಣ್ಣಾನೆ ಮತ್ತೆ ಗ್ರೂಪ್ ಅಲ್ಲಿದೆ, ಆ ಕಾಡಲ್ಲಿದೆ. ಒಂದು 4-5 ಕಾಡಾನೆಗಳು ಒಂದು ಕಾಡಲ್ಲಿದೆ. ನಿನ್ನೆ ಇದ್ವಲ್ಲ ಸರ್ ಗ್ರೂಪ್ ವಿಕ್ರಾಂತ್ ಜೊತೆಗೆ, ಅದೇ ಕಾಡಾನೆ ಗ್ರೂಪ್ ಇನ್ನೊಂದ್ ಬದಿಯಲ್ಲಿ ಇದೆ ಕಾಡಲ್ಲಿ. ಅದರ ನಂತರ ಈ ಸಾಕಾನೆಗಳು ಹೋದ ನಂತರ ಏನಾಯ್ತು, ಅಲ್ಲಿ ಕೂಡ ಫೈರಿಂಗ್ ಎಲ್ಲ ಆಯ್ತು. ಮತ್ತೆ ದಾಳಿ ಮಾಡಕ್ ಬಂತು ವಿಕ್ರಾಂತ್. ಮತ್ತೆ ಹೋಗಿ ಡಾಟಿಗೆ ಸಿಕ್ತಾನೆ ಇಲ್ಲ ಸರ್. ಏನ್ ಡಾಟ್ ಮಾಡಕ್ಕೂ ಡಾಕ್ಟರ್ ಕೈಲಿ ಆಗ್ತಾ ಇಲ್ಲ. ಇವತ್ತು ಎಲ್ಲ ಇದ್ವು ಸರ್, 7 ಆನೆನೂ ಇದ್ವು. ಏಕಲವ್ಯ, ಮಹೇಂದ್ರ, ಪ್ರಶಾಂತ, ಧನಂಜಯ. ಇವತ್ತು ಮುಂದೆ ಇದ್ದಿದಂತ ಹೇಳಿದ್ರೆ ನಮ್ಮ 4ನೇ ಪ್ಲೇಸ್ ಅಲ್ಲಿ ಭೀಮಾ ಇದ್ದ. ಫಸ್ಟ್ ರಲ್ಲಿ ನಮ್ಮ ಏಕಲವ್ಯ, ಮಹೇಂದ್ರ, ಧನಂಜಯ, ಪ್ರಶಾಂತ ಇವೇ ಫ್ರಂಟ್ ಅಲ್ಲಿ ಹೋಗ್ತಾ ಇದ್ದಿದ್ದು. ಮತ್ತೆ 5 ಪೊಸಿಷನ್ ಅಲ್ಲಿ ಎಲ್ಲ ಒಟ್ಟಿಗೆ ಇದ್ದು ಸರ್, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದು. ಚೆನ್ನಾಗಿ ಒಟ್ಟಾಸಿ ತುಂಬಾ ಕಷ್ಟಕರ ಹೌದು ಸರ್. ಯಾಕಂತ ಹೇಳಿದ್ರೆ ತುಂಬಾ ಅಂದ್ರೆ ನಾವು ಕಣ್ಣೆದುರು ನೋಡಿದ್ ಸರ್. ಇವತ್ತು ಈ ಒಂದು ವಿಕ್ರಾಂತ್ ಅನ್ನೋ ಒಂದು ಕರಡಿಗೆ ಒಂದ್ಸತಿ ನೋಡಿದ್ವಿ. ಇದೊಂದು ಸರ್ ಕರಡಿಗೆ ಬೇಗ ಅಭಿಮನ್ಯು ಇತ್ತು, ಬೇಗ ಹಿಡ್ದಾಕಿದ್ರು. ಅಂದ್ರೆ ಕರಡಿಗೆ ಮುಂಗೋಪ ಇದೆ ಸರ್, ಸ್ಟ್ರೈಟ್ ಆಗಿ ಫಾರ್ವರ್ಡ್ ವಾರ್ ಮಾಡ್ತಾನೆ. ಆದ್ರೆ ವಿಕ್ರಾಂತ್ ಹಂಗಲ್ಲ ಸರ್, ಭಾರಿ ಕಿಲಾಡಿ ಇದಾನೆ ಸರ್, ಭಾರಿ ಕಿಲಾಡಿ ವಿಕ್ರಾಂತ. ಭಾರಿ ಕಿಲಾಡಿ ಅಂತ ಹೇಳಿದ್ರೆ ಯಾವ ರೀತಿ ಅಂದ್ರೆ, ಈ ಡಾಟಿಗೆ ಸಿಗ್ತಾ ಇಲ್ಲ ಸರ್. ಮಧ್ಯದಲ್ಲಿ ಈಗ 2 ಆನೆನ ಆ ಕಡೆ ಈ ಕಡೆ ಬಿಟ್ಕೊಂಡು ಮಧ್ಯದಲ್ಲಿ ಹೋಗ್ತಾ ಇದೆ. ಅದು ಈಗ ಸೊಂಟಕ್ಕೆ ಹೊಡಿಬೇಕು ಡಾಟ್ ಹೊಡೆದ್ರೆ. ಈ 2 ಆನೆ ಮಧ್ಯದಲ್ಲಿ ಸೈಡ್ ಅಲ್ಲಿ 2 ಆನೆ ಕೊಟ್ಕೊಂಡು ಮಧ್ಯ ತಪ್ಪಿಸ್ಕೊಳ್ತಾ ಇದೆ ಡಾಟಿಗೆ. ಈಗ ಬೇರೆ ಆನೆ ಹಿಡಿಯಕ್ಕೆ ಆರ್ಡರ್ ಇಲ್ಲ. ಈಗ ವಿಕ್ರಾಂತೆ ಕ್ಯಾಪ್ಚರ್ ಮಾಡ್ಬೇಕು. ಇವತ್ತು ಕಾರ್ಯಾಚರಣೆ ವಿಕ್ರಾಂತದೇ ಇರೋದು, ಆದ್ರೆ ಡಾಟಿಗೆ ಸಿಗ್ತಾನೆ ಇಲ್ಲ. ಬುದ್ಧಿವಂತಿಕೆ ಅಲ್ಲ, ಇದೇನ್ ಹೇಳ್ತೀರಾ ನೀವು ಅಂದ್ರೆ, 2-2 ಸೆಕ್ಯೂರಿಟಿ ಗಾರ್ಡ್ ನಿಟ್ಕೊಂಡ್ಬಿಟ್ಟಿದ್ದಾರೆ ಲೆಫ್ಟ್ ಟು ರೈಟ್ ಗೆ ಸೆಕ್ಯೂರಿಟಿ ಗಾರ್ಡ್. ಮತ್ತೇನ್ ಮಾಡೋದು, ಇದು ಕ್ಯಾಪ್ಚರ್ ಇದನ್ನು ರೌಂಡ್ ಹೊಡಿಸ್ಬಿಟ್ಟು ಗ್ರೂಪಿಗೆ ಹೋಗಿ ಸೇರ್ಕೊಳ್ತಾನೆ. ಯಾರನ್ನ ರೌಂಡ್ ಹೊಡಿಸಿ? ಇವ್ರನ್ನ ಸಾಕಾನೆಗಳನ್ನ ಟೋಟಲಿ ಫೈರಿಂಗ್ ಅರ್ನ. ಹೌದು ಸರ್, ರೌಂಡ್ ಹೊಡಿಸ್ಬಿಟ್ಟು ಕಾಡಲ್ಲಿ ಏನ್ ಮಾಡ್ತಾನೆ, ಸೀದಾ ರಸ್ತೆ ದಾಟಿ ಪುಸ್ತಕನಂಗ್ ಹೋಗಿ ಗುಂಪೊಳಗೆ ಹೋಗ್ಬಿಡ್ತಾನೆ. ಗುಂಪೊಳಗೆ ಹೋಗ್ತಾನೆ. ಆಮೇಲೆ ಅದ್ ಸಿಕ್ಕಲ್ಲ, ಕಾಣಿಸೋದು ಇಲ್ಲ, ಎಲ್ಲೋ ಮಧ್ಯದಲ್ಲಿ ಇರ್ತಾನೆ. ಆ ರೀತಿ ಅದೊಂದು ಈ ಕ್ಯಾಪ್ಚರ್ ಕಾರ್ಯಾಚರಣೆ ಏನಂತ ಹೇಳಿದ್ರೆ, ಇದು ಒಂದು ಅನುಭವ ಅಧಿಕಾರಿಗಳಿಗೆ ಅಂತ ಹೇಳ್ಬೋದು. ರೋಚಕವಾಗಿದೆ. ನಿಮ್ಮ ಮೇಲೆ ದಾಳಿ ಆಯ್ತಲ್ಲ ಸರ್, ಏನಾಯ್ತು ದಾಳಿ ನಿಮ್ಮ ಮೇಲೆ? ನಮ್ಮ ಮೇಲೆ ಅಂತ ಹೇಳಿದ್ರೆ, ನಾವು ರಸ್ತೆ ಬದಿಯಲ್ಲಿ ಆಂಬುಲೆನ್ಸ್ ಚಾಲಕರು ಮತ್ತೆ ಇವರು ಬಂದಿದ್ರು, ನ್ಯೂಸ್ ಚಾನಲ್ ಅವರು ಇದ್ರು, ಅಧಿಕಾರಿಗಳೆಲ್ಲ, ಪೊಲೀಸ್ ಎಲ್ಲ ಇದ್ರು ಸರ್. ಬಾಕಿ ಯಾವ್ದೇ ಪಬ್ಲಿಕ್ ಇರ್ಲಿಲ್ಲ, ಹೊರಗಡೆ ಸಾರ್ವಜನಿಕರು ಯಾರು ಇರ್ಲಿಲ್ಲ. ಪಬ್ಲಿಕ್ ನಾವೆಲ್ಲ ನಿಂತಿದ್ದೀವಿ ರಸ್ತೆ ಬದಿಲೇ. ಈ ಕಾರ್ಯಾಚರಣೆ ನಡೀತಿದ್ದು ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ. ಇದೇನಾಯ್ತು, ಕಾಡೊಳಗ್ ಸಾಕಾನೆಗಳು ಹೋದ ತಕ್ಷಣ ಏನಾಯ್ತು, ಫೈರಿಂಗ್ ಗಳು ಸ್ಟಾರ್ಟ್ ಆಯ್ತು ಎದುರ್ಸಕ್ಕದಕ್ಕೆ, ಮಾಡಕ್ಕೆ ಇಲಾಖೆಯವ್ರದ್ದು. ಸ್ಟಾರ್ಟ್ ಆದಾಗ ನಾವೇನ್ ಯೋಚನೆ ಮಾಡಿದ್ವಿ, ತುಂಬಾ ಒಳಗಡೆ ಇದೆ ಅಂತ. ಒಳಗಡೆ ಏನು ಇರ್ಲಿಲ್ಲ ಸರ್, ರಸ್ತೆಯಿಂದ 50 ಮೀಟರ್ ಅಷ್ಟೇ. ನಮ್ಮ ಒಟ್ಟಿಗೆ ಫೈರಿಂಗ್ ಆಗ್ತಾ 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 ನಮ್ಮ ಹತ್ರನೇ ಸೌಂಡ್ ಗಳು ಸ್ಟಾರ್ಟ್ ಆಗೋಯ್ತು. ಇದು ಕಾಡಾನೆದು ಮತ್ತೆ ಸಾಕಾನೆದು ಎರಡ್ರದ್ದು. ಸಾಕಾನೆಗಳು ಹಿಂದೆ ಇದಾವೆ, ಈ ಕಾಡಾನೆಗಳು ರೋಡ್ ದಾಟಕ್ ಬರ್ತಾ ಇರೋದು. ನಾವ್ ಅಲ್ಲೇ ಇದೀವಿ ರೋಡ್ ಸೈಡ್ ಅಲ್ಲಿ. ನಾವೆಲ್ಲ ರೋಡ್ ಅಲ್ಲಿ ನಿಂತಿ ನೋಡ್ತಾ ಇರೋದು. ಈ ಸಡನ್ ಆಗಿ ಜೀಪ್ ಗೀಪ್ ಎಲ್ಲ ತೆಗಿರಿ ಅಂದ್ರು. ಹಿಂದ್ಗಡೆ ನಾವು ಆಂಬುಲೆನ್ಸ್ ಅಲ್ಲಿ ಕೂತ್ಕೊಂಡು ರಿವರ್ಸಿಗೆ ಬಂದು ರಸ್ತೆ ಬದಿ ಏನಾಯ್ತು, ಈ ಕಡೆ ರಸ್ತೆಯಲ್ಲಿ ಇದ್ದಂತ ಇಲಾಖೆಯವರು ಏನ್ ಮಾಡಿದ್ರು, ಅರಣ್ಯ ಇಲಾಖೆಯವರು ಗನ್ ಕೊಟ್ಟಿದ್ರಲ್ಲ, ಗಾಳಿಲಿ ಹೊಡೆದಾಗ ಸೌಂಡ್ ಮಾಡಿದಾಗ 2-3 ಫೈರ್ ಮಾಡಿದ್ರು. 2 ಜನ ಇದ್ರು ರೋಡ್ ಸೈಡ್ ಅಲ್ಲಿ, ನಮ್ ಸೇಫ್ ಮಾಡಕ್ಕೋಸ್ಕರ. ಇಲ್ಲಿರೋ ಯಾರು ರಸ್ತೆ ಬದಿ ಇದಾರೆ ಅಧಿಕಾರಿಗಳು ಅವರಿಗೆ. ಆವಾಗ ಹೊಡೆದಾಗ ಏನಾಯ್ತು, ಮತ್ತೆ ಈ ಕಡೆ ಒಂದು ರಸ್ತೆ ಇದೆ ಡೈರೆಕ್ಟ್ ರೋಡ್, ಮತ್ತೆ ಸ್ವಲ್ಪ ಈ ಕಡೆ ರೌಂಡ್ ಹೊಡೆದ್ಬಿಟ್ಟು ಸೀದಾ ಹೋಗಿ ಗ್ರೂಪಿಗೆ ಸೇರ್ಕೊಳ್ತು, ಇನ್ನೊಂದ್ ಕಾಡಿಗೆ ಹೋಗಿ. ಅಷ್ಟ್ರಲ್ಲೇ ಊಟದ ಟೈಮ್ ಆಯ್ತು. ಊಟ ಎಲ್ಲ ತಗೊಂಡ್ ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು, ಈಗ ಸಾಕಾನೆ ಎಲ್ಲ ತೋಟದ್ದು ಅಲ್ಲೇ ಇತ್ತು, ಕಾರ್ಯಾಚರಣೆ ಎಲ್ಲ ಇತ್ತು. ಅಲ್ಲಿಗೆ ಎಲ್ಲ ಊಟ ಎಲ್ಲ ಸಪ್ಲೈ ಮಾಡಿದ್ರು. ಮಾಡಾದ್ಮೇಲೆ ಏನಾಯ್ತು, ಈ ನಮ್ಮ ವಿಕ್ರಾಂತ್ ಅದೃಷ್ಟ ಬಾರಿ ಬರ್ಸ್ಕೊಂಡ್ ಬಂದಾನೆ ಸರ್. ಅಲ್ಲ, ಅದ್ರ ಮಧ್ಯೆ ಸರ್ ನೀವು ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ಸಮೇತ ಕೆಳಗೆ ಇದು ಆಫ್ ಆಗಿ ಹೋಗ್ಬಿಡ್ತು ನಿಮ್ದು. ನಂದು ಗಾಬರಿಲಿ ಏನಾಯ್ತು ಸರ್, ನಾನು ವಿಡಿಯೋ ಕ್ಯಾಪ್ಚರ್ ಕಾರ್ಯಾಚರಣೆದು ಎಲ್ಲ ಈಗ ಬರುತ್ತೆ ಅನ್ನೋದ್ರಿಂದ ಏನ್ ಮಾಡಿದೆ, ವಿಡಿಯೋ ಆನ್ ಮಾಡ್ಕೊಂಡು ಇಡ್ತಿದ್ದೀನಿ. ಈ ಗಾಬರಿಲಿ ಈಗ ಸಡನ್ ನುಗ್ತಾ ಇರುತ್ತಲ್ಲ ಸರ್, ಈ ಕಾರ್ಯಾಚರಣೆ ಅಂದ್ರೆ ಫೈರಿಂಗ್ ಅಂದ್ರೆ ತುಂಬಾ ಫಾಸ್ಟ್ ಇರುತ್ತೆ ಸರ್. ಆನೆ 2 ನಿಮಿಷದಲ್ಲಿ ದಾಟ್ ಬಿಡುತ್ತೆ.
ಗಾಳಿ ಹೋದ. ಹಂಗಾಗಿ ಏನಾಯ್ತು, ನನ್ಗೆ ಗಾಬರಿಲಿ ವಿಡಿಯೋ ಆಫ್ ಆಗೋಯ್ತು ಸರ್ ನಂದು. ನಿಮ್ ಒಟ್ಟಿಗೆ ಅದ್ರೊಟ್ಟಿಗೆ ಈಗ ಇವನೊಟ್ಟಿಗೆ ಇದ್ರಂತ ಹೇಳಿದ್ರಲ್ಲ ನೀವು, ಆನೆ ಯಾವ್ದು ವಿಕ್ರಾಂತ್ ಒಟ್ಟಿಗೆ ಇನ್ನೊಬ್ಬ ಇದ್ದ ಅಂತ ಹೇಳಿ, ಯಾರು ಸರ್ ಅವನು? ಅದು ಪೆನ್ಸಿಲ್ ಕೊರೆ, ಮತ್ತೆ ಈಗ ನೋಡಿ ಪೆನ್ಸಿಲ್ ಕೊರೆ ದಾಟಿತ್ತು ಸರ್, ಮತ್ ಬಂದು ಇವನ್ ಜೊತೆಗೆ ಸೇರ್ಕೊಂಡಿದ್ದೆ, ವಿಕ್ರಾಂತ್ ಜೊತೆ. ನಿನ್ನೆ ಪೆನ್ಸಿಲ್ ಕೊರೆ ಹೋಗಿದ್ದ ಚಿಕ್ಕಮಗಳೂರು, ಆ ಬಾರ್ಡರ್ ದಾಟಿದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಹೋಗುತ್ತೆ, ಮೂಡಿಗೆರೆ ತಾಲೂಕು. ಮತ್ತೆ ನಿನ್ನೆ ಹೋದವನು ಮತ್ ಬಂದು ಇವನ್ ಜೊತೆಗೆ ಅದರರ್ಥ ವಿಕ್ರಾಂತ್ ಜೊತೆಗೆ ಇವರೆಲ್ಲರೂ ಸೇರ್ಕೊಂಡು ಅರಣ್ಯ ಇಲಾಖೆನೆ ಆಟ ಆಡಿಸ್ತಾ ಆಟ ಭಯಂಕರವಾಗಿ ಆಟ ಆಡಿಸ್ತಿದ್ದಾರೆ ಸರ್. ಇವತ್ತಿದೊಂದು ಲೆಕ್ಕಾಚಾರ ಇಟ್ಕೊಂಡ್ರೆ, ನಿನ್ನೆದೊಂದು ಲೆಕ್ಕಾಚಾರ ಇಟ್ಕೊಂಡ್ರೆ, ಇವತ್ ಮಾತ್ರ ಬಾರಿ ಸುತ್ತೋಡಿಸಿ ಹೋಗಿ ಗ್ರೂಪ್ ಅಲ್ಲಿ ಸೇರ್ಕೊಳ್ತು. ವಿಕ್ರಾಂತ್ ಯೋಚನೆ ಮಾಡಿದ್ರೆ ನಾನ್ ಗ್ರೂಪ್ ಅಲ್ಲಿ ಇದ್ರೆ ಸೇಫ್ ಅಂತ. ಸ್ಟೋರಿ ತುಂಬಾ ಒಂದು ರೋಚಕ ಸರ್, ಕಣ್ಣೆದ್ರು ನೋಡಕ್ಕೆ ಒಂದು ಅದು ಭಯಾನೂ ಇತ್ತು, ಒಂದು ರೋಚಕ ಆಗಿತ್ತು ಇವತ್ತು ಕಾರ್ಯಾಚರಣೆ. ಏನಾಗಿರ್ಬೋದು ಅಂತೀರ? ಅಲ್ಲ, ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನ್ ಎರಡನೇದು ನೀವು ಹೇಳ್ತಾ ಇದ್ದೀರಾ, ಈಗ ದೊಡ್ಡ ಮನುಷ್ಯ ಅಲ್ಲಿ ಎಂಟ್ರಿ ಆಗ್ತಾನೀಗ, ಕ್ಲೈಮ್ಯಾಕ್ಸ್ ಅಲ್ಲಿ ದೊಡ್ಡ ಮನುಷ್ಯ ಎಂಟ್ರಿ ಆಗ್ತಾನೆ ಈಗ. ಹೌದು ಸರ್, ಡಾನ್ ಎಂಟ್ರಿ ಆಗ್ತಾರೆ. ಅದು ಡಾನ್ ಗಿಂತ ಮೊದಲು ಮತ್ತೆ ಏನ್ ಗಲಿಬಿಲಿ ಆಯ್ತು ಸರ್? ಗಲಿಬಿಲಿ ಡಾನ್ ಎಂಟ್ರಿಗಿಂತ ಮುಂಚೆ ಡಾನ್ ಇದಾನೆ ಅಂತ ಒಂದು ಇನ್ಫಾರ್ಮೇಶನ್ ಇತ್ತು ಸರ್, ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದಾನೆ ಅಂತ. ಆ ಧೈರ್ಯದಲ್ಲಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು, ಹಿಡಿಬಹುದು ಈಸಿಯಾಗಿ ಅಂತ ಹೇಳ್ಬಿಟ್ಟು. ಆದ್ರೆ ವಿಕ್ರಾಂತ್ ಅನ್ನೋದು ಒಂದು ಚಾಣಕ್ಯ ಸರ್. ಇದು ಕರಡಿ ಅನ್ನೋದು ಮುಂಗೋಪ. ಕೋಪದಲ್ಲಿ ಏನೋ ಹೇಳ್ತಾರಲ್ಲ ಸರ್, ಒಂದ್ ಗಾದೆನೇ ಇದೆ, ಸಿಕ್ಕಾಕೊಂಡ ಅಂತ. ಇದು ಚಾಣಕ್ಯ. ಇವನು ವಿಕ್ರಾಂತ್ ಅನ್ನೋ ಆನೆ ಚಾಣಕ್ಯ ಅಂತ ಇವತ್ತು ತೋರಿಸ್ಬಿಡ್ತು ಸರ್. 2 ದಿವಸ ಚಳ್ಳೆ ಹಣ್ಣು. ಅಂದ್ರೆ 2 ಚಾಣಕ್ಯ ಅಂದ ಕೂಡಲೇನೆ ನೀವ್ ಹೇಳ್ತಾ ಇದ್ರೆ, ಒಂದು ಸೆಕ್ಯೂರಿಟಿ ತಗೊಂಡು ಒಳಗ್ ಹೋಗ್ಬಿಡ್ತಾನ ಓಡಿ. ಸೆಕ್ಯೂರಿಟಿ ಜೊತೆಲಿ 2 ಆನೆನ ಸೆಕ್ಯೂರಿಟಿ ಇಟ್ಟಿದೆ. ಒಂದು ಡಾಟ್ ಮಾಡಕ್ಕೆ ಆಗ್ತಾ ಇಲ್ಲ, ಒಂಟಿಯಾಗಿ ಸಿಕ್ಕಾಕೊಳ್ತಾನೆ ಇಲ್ಲ ಸರ್. ಒಂಟಿಯಾಗಿ ರೌಂಡ್ ಅಪ್ ಮಾಡಕ್ಕೆ ಬಿಡ್ತಾ ಇಲ್ಲ ಈ ಸಾಕಾನೆಗಳು ರೌಂಡ್ ಅಪ್ ಆಗ್ತವೆ ಮಧ್ಯದಲ್ಲಿ ಸಿಕ್ಕಿಸ್ಕೊಳಕ್ಕೆ. ಡಾಟ್ ಮಾಡ್ಬೇಕು, ಆಗ್ತವೆ ರೌಂಡ್. ಡಾಟ್ ಮಾಡಿದ್ಮೇಲೆ ರೌಂಡ್ ಆಗ್ತವೆ, ಆದ್ರೆ ರೌಂಡ್ ಆಗಕ್ಕೆ ಬಿಡ್ತಾ ಇಲ್ವಲ್ಲ ಸರ್. ಇದು ರೌಂಡ್ ಹೊಡಿಸ್ತಾ ಇದೆ, ಆಮೇಲೆ ರೌಂಡ್ ಹೊಡಿಸಿ ಕಾಡಿಗೆ ಹೋಗ್ಬಿಡ್ತಾನೆ, ಗುಂಪೊಳಗೆ ಸೇರ್ಕೊಂಡ್ಬಿಡ್ತಾರೆ, ಹೋಗ್ಬಿಟ್ಟು ಗ್ರೂಪ್ ಒಳಗೆ ಸೇರ್ಕೊಳ್ತಾರೆ. ನೋಡಿ, ಇದು ಬೆಳಿಗ್ಗೆ ಒಂದ್ ಕಡೆ ಇತ್ತು ಸಿಂಗಲ್ ಆಗಿ, ಮತ್ತೆ ಜೊತೆಲಿ ಒಂದ್ ಹಾಕೊಂಡು. ಇನ್ನು ಈ ಗ್ರೂಪ್ ಒಂದ್ ಕಡೆ ಇತ್ತು, ಹೆಣ್ಣಾನೆ ಮತ್ತೆ ಒಂದ್ ಗಂಡಾನೆ ಇದೆ, ಅದ್ರ ಜೊತೆಗೂ ಮರಿನೂ ಇದೆ. ಅದನ್ನ ಬಿಟ್ಟು ಒಂದ್ ಕಡೆ ಇತ್ತು. ಇದು ಎಲ್ಲಾ ಆನೆಗಳು ಬಂದು ಕ್ಯಾಪ್ಚರ್ಗೆ ಇಳಿದ ತಕ್ಷಣ ಏನಾಯ್ತು ಹೇಳಿ, ರೌಂಡ್ ಹೊಡಿಸಿ ಒಂದು ಗಂಟೆಯಲ್ಲಿ ಮತ್ತೆ ರಿಟರ್ನ್ 1 ಗಂಟೆ ಸತಾಯಿಸ್ತು ಸರ್, ತುಂಬಾ ಸತಾಯಿಸ್ತು. ಆತರ ಇದ್ ಮಾಡ್ತು. ವಿಕ್ರಾಂತ್ ಅನ್ನೋದು ನಾಳೆನೂ ಒಂದು ಈಗ ಕಾರ್ಯಾಚರಣೆ ಮಾಡ್ಬೋದು, ಆದ್ರೆ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಸರ್. ಏನಾಗ್ಬೋದು ನೀವು ಊಟದ ಬ್ರೇಕ್ ಆಯ್ತು. ಹೌದು ಸರ್, ಊಟದ ಬ್ರೇಕ್ ಆದ ಕೂಡಲೇನೆ ಡಾನ್ ಎಂಟ್ರಿ ಕೊಡ್ತಾನೆ. ಯಾರು ಸರ್ ಈ ಡಾನ್ ಎಂಟ್ರಿ ಕೊಡೋನು? ಅದು ಏನು ಸ್ಟಾರ್ಟಿಂಗ್ ನಾವು ವಿಡಿಯೋ ನೋಡಿ ಹಾಕಿದೇವಿ, ಈಗ ಏನ್ ಜನ ಹೆದ್ರು ಓಡ್ತಾ ಇದಾರೆ. ಆ ವ್ಯಕ್ತಿ ಬಂದ್ರೆ ಯಾರು ಸರ್ ಅವನು? ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ರಾತ್ರಿ ನಮ್ಮ ಲಕ್ಷ್ಮೀಪುರ, ಕಾನಹಳ್ಳಿ ಫಾರೆಸ್ಟ್ ಹತ್ರ ಲಕ್ಷ್ಮೀಪುರ ಅಂತ ಇದೆ. ಈಗ ನಮ್ಮ ಸಾಕಾನೆಗಳು ಓಡಾಡಿರುವಂತ ಜಾಗ. ಮೊನ್ನೆ ವಿಕ್ರಾಂತ್ ನ ಹಿಡಿಯೋಕ್ಕೋಸ್ಕರ ನಿನ್ನೆ ಅದೇ ಜಾಗಕ್ಕೆ ನಮ್ಮ ಭೀಮಾ ಅದರಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ ಸರ್. ನಮ್ಮ ಡಾನ್, ಹಾಸನದ ಡಾನ್ ಅಂತಾನೆ ಹೇಳ್ಬೋದು ಅದಕ್ಕೆ. ಭೀಮಾ ಡಾನ್ ಅಂತ ಇವತ್ತು ಪ್ರೂವ್ ಮಾಡ್ಬಿಟ್ಟ ಸರ್. ಅದೇನಾಯ್ತು ಅಂತ ಹೇಳಿದ್ರೆ, ರಾತ್ರಿ ಎಲ್ಲಾ ಕಡೆ ಆ ಸಾಕಾನೆಗಳು ಹೋಗಿದ್ ಕಡೆ ಎಲ್ಲಾ ಹೋಗಿದ್ದಾನೆ ಸರ್. ನಮ್ಮ ಸಾಕಾನೆಗಳು ಎಲ್ಲಿ ವಿಕ್ರಾಂತ್ ನ ಕ್ಯಾಪ್ಚರ್ ಮಾಡಕ್ ಓಡಾಡಿದೆ ಆ ಜಾಗಗಳು. ಮತ್ತೆ ಒಂದು ಮನೆ ಹತ್ರ ಹೋಗ್ಬಿಟ್ಟು ಡ್ರಮ್ ಅಲ್ಲಿ ಇದ್ದಿದ್ ನೀರ್ನ ಕುಡಿದು ಆ ಡ್ರಮ್ ನ ನೂಕಿ ಹೋಗಿದ್ದಾನೆ, ಚೆಲ್ಲಿ ಹೋಗಿದ್ದಾನೆ. ಹೌದು ಸರ್, ಡ್ರಮ್ ಅಲ್ಲಿ ಇದ್ದಿದ್ ನೀರ್ನ ಕುಡಿದು ಹೋಗಿದ್ದಾನೆ ರಾತ್ರಿ. ಆ ವಿಡಿಯೋನು ನಿಮ್ಗೆ ಕಳಿಸ್ತೇನೆ, ಯಾರಿಗೂ ಸಿಕ್ಕಿಲ್ಲ. ಡ್ರಮ್ ಅಲ್ಲಿ ಇದ್ದಿದ್ ನೀರ್ನ ಎಷ್ಟ್ ಬೇಕಷ್ಟು ಕುಡಿದು ಮತ್ತೆ ಚೆಲ್ಬಿಟ್ಟು, ಮತ್ತೆ ಅಲ್ಲಿಂದ ಏನ್ ಮಾಡಿದಾನೆ, ಬಾಸೂರ ಅಂತ ಇದೆ ಅಲ್ಲಿ ಕಾನಹಳ್ಳಿ ಫಾರೆಸ್ಟ್ ಇಂದ ಪಕ್ಕದಲ್ಲಿರುವಂತ ಒಂದು ಬಾಸೂರ ಅಂತ ಇದೆ, ಅಲ್ಲಿ ಹೊಳೆ ಎಲ್ಲ ಇದೆ, ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡಿದ್ದಾನೆ. ಇದ್ದಕ್ಕಿದ್ದಂಗೆ ಏನಾಗಿದೆ, ಇವತ್ತು ಕಾನಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ ಬಕ್ರಳ್ಳಿ ಅಂತ ಇದೆ, ಆ ಗ್ರಾಮಕ್ಕೆ ಕಾಲಿಟ್ಟಾನೆ ನಮ್ಮ ಭೀಮಾ. ಅವಾಗ 5 ಕಿಲೋಮೀಟರ್ ದೂರ ಇದ್ದ. 5 ಕಿಲೋಮೀಟರ್ ದೂರದಲ್ಲಿದ್ದವನು ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಬಂದಾಗ್ಬಿಟ್ಟ ಇವನು ಬಕ್ರಳ್ಳಿಗೆ. ಅಲ್ಲ, ಇವರು ಭಯ ಇರ್ಲಾರ್ದೆ ಅದಕ್ಕೆ ಅವ್ನು ದೂರ ಇದಾನಂತ ಇವರು ಕಾರ್ಯಾಚರಣೆಗೆ ಒಪ್ಕೊಂಡು ಕಾರ್ಯಾಚರಣೆ ಮಾಡೋದು ಅಂತಾನೆ ಬಂದ್ರು. ಆಮೇಲೆ ಬರ್ತಾ ಇರ್ಲಿಲ್ಲ, ಇವ್ರು ಹತ್ರ ಎದ್ದಿದ್ರೆ ಬರ್ತಾ ಇರ್ಲಿಲ್ಲ. ಇವರು 5-6 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅನ್ನೋ ಒಂದು ಇದ್ರಲ್ಲಿ ಬಂದ್ರು. ಆದ್ರೆ ಇದು ಹಗ್ಲೊತ್ತು ಯಾವತ್ತೂ ಓಡಾಡಲ್ಲ ಅಷ್ಟು ಸುಲಭವಾಗಿ. ಭೀಮಾ ಹಗ್ಲೊತ್ತು ರಸ್ತೆಯಲ್ಲಿ, ಟೌನ್ ಲಿಮಿಟ್ ರಸ್ತೆಯಲ್ಲಿ ಓಡಾಡಲ್ಲ ಸರ್, ರಾತ್ರಿ ಹೊತ್ತು ಓಡಾಡುತ್ತೆ ಭೀಮಾ. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಆ ಬಕ್ರಳ್ಳಿ ಗ್ರಾಮ ಕಾನಹಳ್ಳಿ ಫಾರೆಸ್ಟ್ ಗೆ ಎಂಟ್ರಿ ಕೊಟ್ಟ ಸರ್ ನಮ್ ಭೀಮಾ. ಈ ಭೀಮಾ ಎಂಟ್ರಿ ಕೊಟ್ಟ ಅಂದ ತಕ್ಷಣ ಈ ಸಾಕಾನೆ ಎಲ್ಲಾ ಒಳಗಡೆಯಿಂದ ಕರ್ಕೊಂಡು ರೋಡಿಗೆ ಬಂದಾಯ್ತು ಸರ್. ಯಾಕಂತ ಹೇಳಿದ್ರೆ ಭೀಮಾ ಮದದಲ್ಲಿದ್ದಾನೆ. ಇದು ಒಂಥರ
ಡಾನ್ ಇದ್ದಂಗೆ, ನಮ್ಮ ಹಾಸನದ ಡಾನ್, ಈ ಆನೆಗಳ ಸರ್ದಾರ ಸರ್. ಸರ್ದಾರ, ಆನೆಗಳ ಸರ್ದಾರ. ಆನೆಗಳ ಸರ್ದಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿಕ್ರಾಂತ್, ಪೆನ್ಸಿಲ್ ಕೊರೆ ಎಲ್ಲ ಇದಕ್ಕೆ ಭಯ ಪಟ್ಟು ಬೇರ್ಪಟ್ಟಿರೋದು ಸರ್. ಇವತ್ತು ಇಲಾಖೆಯವರು ಮಾತಾಡ್ತಾ ಇದ್ರು ಭೀಮಾ ಹಿಡಿಯಕ್ಕೆ ಆರ್ಡರ್ ಇಲ್ಲ ಸರಿ. ಒಬ್ರು ಸ್ವಲ್ಪ ಜನ ಹೇಳಿದ್ರು ಭೀಮಾನ ಹಿಡಿತಾರೆ, ಕ್ಯಾಪ್ಚರ್ ಮಾಡ್ತಾರೆ ಅಂತ, ಆದ್ರೆ ಆರ್ಡರ್ ಇಲ್ಲ ಅಂತೆ ಸರ್. ಭೀಮನ್ನ ಹಿಡಿಯಕ್ಕೆ ಯಾವ್ದು ಆದೇಶ ಇಲ್ಲ. ಅಂದ್ರೆ ವಿಕ್ರಾಂತ್ ನ ಹಿಡಿಯಕ್ಕೋಸ್ಕರ ಇವತ್ತು ಉಳ್ಸಕ್ ಬಂದ ಅಂತಾನೆ ಹೇಳ್ಬೋದು, ಆಪತ್ ಬಂದವ ಅಂತ. ಈ ಆನೆಗಳ ಸರ್ದಾರ ಉಳ್ಸೋದಿಕ್ಕೇನೆ ಇರೋ ಕಾರ್ಯಾಚರಣೆ ಹತ್ರನೇ ಮೂಯಿಂಗ್ ಸರ್. ಡ್ರೋನ್ ಬಿಟ್ಟಿದ್ರು ಸರ್, ನಾಗರಹೊಳೆಯಿಂದ ಮತ್ತೆ ನಮ್ಮ ಹಾಸನಿಂದ ಯಾರು ಮೈಸೂರಿನವರು ಡ್ರೋನ್ ತಂದಿದ್ದಾರೆ ಸರ್. ಎಲ್ಲೆಲ್ಲಿ ಆನೆ ಇದೆ ಅಂತ ಡ್ರೋನ್ ಬಿಟ್ಟು ನೋಡ್ತಾ ಇರೋದು ಸರ್ ಇಲಾಖೆಯವರು. ಈ ಸಂದರ್ಭದಲ್ಲಿ ಏನಾಯ್ತು, ಡ್ರೋನ್ ಬಿಟ್ಟಾಗ ಅರ್ಧ ಕಿಲೋಮೀಟರ್ ಬಂದಿದ್ದ ಸರ್. ನಾನು ಅಲ್ಲಿಂದ DFO ಹತ್ರ ಮಾತಾಡ್ಕೊಂಡು ಏನಂತ ತಗೋಬೇಕಾದ್ರೆ ಮತ್ತೆ ಹುಡುಗರಿಗೆ ಒಳಗಡೆ ಕರ್ಸಿದ್ರು, ಮತ್ತೆ ಡ್ರೋನ್ ನಾನು ಕರ್ಸಿದ್ರು. ಕಳಿಸ್ಬೇಕಾದ್ರೆ ಅರ್ಧ ಕಿಲೋಮೀಟರ್ ಬಂದಾಯ್ತು ಭೀಮಾ. ಏನ್ ಕಾರ್ಯಾಚರಣೆ ನಡೀತಿದ್ಯೋ ಅದ್ರ ಹತ್ರ ಬಂದಾಯ್ತು. ಹತ್ರ ಬಂದ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ವಿಕ್ರಾಂತ್ ನ ಕ್ಯಾಪ್ಚರ್ ಮಾಡಿ ಹಗ್ಗ ಹಾಕೋ ತನಕ ಕಾರ್ಯಾಚರಣೆ ಬಡ್ಡಿಗ್ ಬಂದಾಗಿರುತ್ತೆ ಭೀಮಾ. ಅವಾಗ ಯಾರು ಹೋಗ್ತಾರೆ ಯಾರು ಉಳಿತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾವ ಆನೆಗಳು ಉಳಿತಾವಂತೂ ಗ್ಯಾರಂಟಿ ಇಲ್ಲ ಸರ್. ಎಲ್ಲದಕ್ಕೂ ಚಾರ್ಜ್ ಮಾಡ್ತಾನೆ. ಮತ್ತೆ ಈಗ ವಿಕ್ರಾಂತ್ನು ಈಗ ಮದ ಅರವಳಿಕೆ ಅದ್ರದ್ದು ತಪ್ಪು ಅಂತ ಹೇಳಿದ್ರೆ ಅದು ಸ್ಟಡಿ ಆಗ್ಬಿಡ್ತಾನೆ. ಮತ್ತೆ ಅಲ್ಲಿ ಪೆನ್ಸಿಲ್ ಕೊರೆ ಸೇರ್ಕೊಬಿಡ್ತಾನೆ. ಈಗ ಆ ಕಷ್ಟದ ಕಾಲದಲ್ಲಿ ಈಗ ವೈರಿ ಇದ್ದವನು ಸ್ನೇಹಿತ ಆಗ್ಬಿಡ್ತಾನೆ ಅಲ್ಲಿ. ಹೌದು ಸರ್. ಭೀಮಾ ಮತ್ತೆ ವಿಕ್ರಾಂತ್ ಇಬ್ರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಈಗ ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡೋರು ನಮ್ಮೂರ್ ಜನಕ್ಕೆ ನಾವ್ ಬಿಟ್ಕೊಡಲ್ಲ ಸರ್. ಈಗ ನಮ್ ಏರಿಯಾ ಹುಡುಗ ಅಂದ್ರೆ ಏನೋ ಒಂದು ಇದ್ದಿದ್ರೆ ನಾನು ಕ್ಯಾಪ್ಟನ್ಶಿಪ್ ಮಾಡ್ತಾ ಇರ್ತೀನಿ. ಆದ್ರೆ ಈ ಕಷ್ಟದ ಟೈಮಲ್ಲಿ ನಾನು ಬಿಟ್ಕೊಡಲ್ಲ. ಹೊರಗಡೆ ಬಂದು ಯಾರೋ ಟಚ್ ಮಾಡ್ತಾ ಇದಾರೆ ಅಂದ್ರೆ ಅದೇ ರೀತಿ ಇವತ್ತು ಒಂದು ನಡೆದ ಒಂದು ರೋಚಕ ಒಂದು ಕಹಾನಿ ಸರ್ ಇವತ್ತು. ಅಲ್ಲಲ್ಲ, ನೀವ್ ಹೇಳ್ತಾ ಇದ್ರಲ್ಲ ಭೀಮಾ ಅಲ್ಲಿ ಇವತ್ತೊಂದು ವಿಡಿಯೋದಲ್ಲಿ ಜನಾನ್ ಸಭೆಯಲ್ಲಿ ಏನ್ ಸರ್ ಅದು? ಅದೇ ಸರ್ ನಾನು ಹೇಳ್ತಾ ಇರೋದು. ಹಗ್ಲೊತ್ತಲ್ಲಿ ಭೀಮಾ ನಡೆದಾಡಿದಾನೆ. ಆದ್ರೆ ಅಷ್ಟು ಒಂದು ಮನೆಗಳು ಜಾಸ್ತಿ ಮನೆಗಳಿರೋ ತನಕ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗುವಂತ ಆನೆ ಏನಲ್ಲ. ಅದು ರೂಟ್ ಇರುತ್ತೆ, ಅದ್ರದ್ದು ಹೋಗ್ತಾ ಇರ್ತಾನೆ, ಗೊತ್ತಿರುತ್ತೆ ಎಲ್ರಿಗೂನು. ಆದ್ರೆ ಇದು ಗ್ರೂಪ್ ನ ಬಿಟ್ಬಿಟ್ಟು ರಾತ್ರಿನೇ ಒಂಥರ, ಈಗ ಒಬ್ಬ ಮನುಷ್ಯ ಸರ್ ಏನಾದ್ರೂ ಒಂದು ನಮ್ಗೆ ತೊಂದ್ರೆ ಇದೆ ಅಂದ್ರೆ ಒಂಥರ ರಾತ್ರಿ ಇಡೀ ನಿದ್ದೆ ಬರಲ್ಲ, ಏನೋ ಒಂದು ಟೆನ್ಷನ್ ಮೈಂಡ್ ಮಾಡ್ಕೊಳ್ತೀವಿ ನಾವೇ ಒಂದು ಖುದ್ದಾಗಿ. ನನ್ಗೆ ನಾಳೆ ಏನೋ ನಮ್ಗೆ ಗಂಡಾಂತರ ಇದೆ ಅನ್ನೋ ರೀತಿಲಿ, ಆ ರೀತಿ ಫೀಲಿಂಗ್ ಅಲ್ಲಿ ಇದು ನಡೆದಾಡ್ತಾ ಇದ್ದಾನೆ. ಎಲ್ಲಾ ಕಡೆ ಬೀಟ್ ಹೊಡಿತಾರಲ್ಲ ಆ ತರ. ನಮ್ಮವ್ರಿಗೇನೋ ಕಷ್ಟ ಬಂದಿದೆ ಅನ್ನೋ ರೀತಿಲಿ ಕಾಣ್ತಾ ಇದೆ ಉಳಿಸ್ಬೇಕು ಅನ್ನೋ ರೀತಿಲಿ ಒಂದು ಇದ್ರದ್ದು ಒಂದು ನೋಡಿದ್ರೆ ಒಂದು ರೀತಿ ಆ ರೀತಿ ಕಂಡು ಬರ್ತಾ ಇದೆ ಸರ್. ಇದು ಅಂದ್ರೆ ಎಲ್ಲಾ ಕಡೆ ಹೋಗ್ಬಿಟ್ಟಿದಾನೆ. ಇವ್ರು ಎಲ್ಲೆಲ್ಲಿ ಸಾಕಾನೆಗಳು ಹೋಗಿದಾವೆ ಎಲ್ಲಾ ಜಾಗಕ್ಕೂ ಎಲ್ಲಾ ಕಡೆ ವಿಸಿಟ್ ಕೊಟ್ಟು ಲಾಸ್ಟಿಗೆ ಈ ಕಾರ್ಯಾಚರಣೆ ಆಗ್ತಿರೋ ಜಾಗಕ್ಕೆ ಎಂಟ್ರಿ ಅಲ್ಲ ಸರ್. ಅರ್ಧ ಕಿಲೋಮೀಟರ್ ಅಲ್ಲಿ ಇದ್ದಾನೆ ಸರ್ ಅಷ್ಟೇ. ಈಗ ಹೆಚ್ಚು ಕಡಿಮೆ ವಿಕ್ರಾಂತ್ ಹತ್ರ ಸೇರಿರ್ಬೇಕು. ಈಗ ಕಾಡಾನೆಗಳ ಭಾಷೆ ಅಧಿಕ ಅರ್ಥ ಆಗುತ್ತೆ, ಏನೇನ್ ನಡೀತಾ ಇದೆ ಏನೇನ್ ಆಗ್ತಾ ಇದೆ ಅಂತ. ಈಗ ಕದ್ಲಲ್ಲ ಅದು ಕಾರ್ಯಾಚರಣೆ ಏನೋ ನನ್ಗೆ ಡೌಟ್ ಕಾಣ್ತಾ ಇದೆ. ವಿಕ್ರಾಂತ್ ನ ಕ್ಯಾಪ್ಚರ್ ಬೇರ್ಪಟ್ಟಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಭೀಮಾ ಇದಾನೆ ಅಂದ್ರೆ ಮಾಡಕ್ಕೆ ಅಸಾಧ್ಯ ಸರ್. ಹೌದು ಸರ್, ವಾಪಸ್ ಹೋಗ್ಬಿಟ್ಟು. ಏನ್ರಿ ಇದು ಭೀಮನ್ ಎಂಟ್ರಿ ಇಡೀ ಕಾರ್ಯಾಚರಣೆನೆ ಕ್ಯಾನ್ಸಲ್ ಮಾಡುತ್ತೆ. ಹಂಗೆ ಇದೆ ಸರ್ ಹಾಸನ್ ಭೀಮನ್ ಹವಾ. ಅಲ್ಲ, ಇನ್ನೊಂದು ವಿಷಯ ನೋಡಿ ಎಷ್ಟು ಮಜಾ ಇದೆ. ಈ ವಿಕ್ರಾಂತ್ ಇದಾನಲ್ಲ, ಹೌದು, ಅವ್ನಿಗೆ ಹೇಗೆ ಸಿಗ್ನಲ್ ಕೊಡಬಹುದು, ಅವನ್ನ ಉಳಿಸೋದಕ್ಕೆ ಭೀಮಾ ಬರ್ತಾನಂದ್ರ ಅದ್ ಯಾವ ರೀತಿ ಆನೆಗಳು ಮಾತಾಡ್ತಾವ ಅಂತೇಳಿ. ಯಾಕಂತ ಹೇಳಿದ್ರೆ ಸರ್, ಇಲ್ಲಿ ಕಾರ್ಯಾಚರಣೆ ನಡೆಯೋ ಸಮಯದಲ್ಲಿ ವಿಕ್ರಾಂತ್ ಜೊತೆಗಿದ್ದಿದ್ ಒಂದ್ ಆನೆ ಬೇರ್ಪಟ್ಟಿ ಹೋಯ್ತು. 3 ಆನೆಯಲ್ಲಿ ಒಂದ್ ಆನೆ ಬೇರ್ಪಟ್ಟಿ ಹೋಯ್ತು ಸರ್. ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ಲಕ್ಷ್ಮೀಪುರ ಊರ ಹತ್ರ ಇದೆ, ಅಲ್ಲಿ ಮನೆಗಳ ಹತ್ರ ಹೋಗಿದೆ ಅಂತ ಹೇಳಿದ್ರು. ಅದ್ರ ನಂತರ ವಿಕ್ರಾಂತ್ ಜೊತೆ ಇದ್ದಿದ್ ಒಂದ್ ಕಾಡಾನೆ ಇದು ಸೇರ್ಕೊಂಡು ಗ್ರೂಪಿಗೆ ಹೋಗಿ ಸೇರ್ಪಡೆ ಆದ್ವಿ ಸರ್. ಇದು 2 ವಿಕ್ರಾಂತ್ ಮತ್ತೆ ಅದ್ರ ಜೊತೆಗೆ ವಿಕ್ರಾಂತ್ ಒಟ್ಟಿಗಿದ್ದು. ಅದ್ರ ನಂತರ ಹೌದು, ಈ ಒಂಟಿ ಹೋದ್ಮೇಲೆನೆ ಭೀಮಾ ಎಂಟ್ರಿ ಸ್ಟಾರ್ಟ್ ಆಗಿದ್ದು ಸರ್. ಕಂಪ್ಲೇಂಟ್ ಮಾಡಿದ ಅನ್ಸುತ್ತೆ ಪೊಲೀಸ್ ಸ್ಟೇಷನ್. ಹೌದು ಸರ್. ಈಗ ಫೋನ್ ಲಿಂಕ್ ಅಂತೂ ಇಲ್ಲ, ಅದ್ರ ಭಾಷೆ ಯಾವ ರೀತಿ ಇದೆ ಅದು ದೇವರಿಗೆ ಗೊತ್ತು. ಒಟ್ರಾಸಿ ಒಂದು ಇದ್ ನೋಡೋದಾದ್ರೆ, ಪಿಕ್ಚರ್ ಇದು ನೋಡೋದಾದ್ರೆ ಒಂಥರ ಅದೇ ರೀತಿ ಕಾಣ್ತಾ ಇದೆ ಇದು. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಹೋಗಿ, ಹಂಗೆ ಆಯ್ತು ಸರ್. ಹೌದು. ಈಗ ನಮ್ಮ ಅರಣ್ಯ ಇಲಾಖೆಗೆ DFO ಒಂದು ಹಿರಿಯ ಅಧಿಕಾರಿ ಇದ್ದಾರೆ. ಈ ಕಾಡಿಗೆ ರಾಜನಾಗಿ ನಮ್ಮ ಭೀಮಾ ಇದ್ದಾನೆ ಸರ್ ಇಲ್ಲಿ, ಈ ಆನೆಗಳಿಗೆ ಸರ್ದಾರ ಆಗಿ. ಈಗ ಅದಕ್ಕೆ ಕಂಪ್ಲೇಂಟ್ ಹೋದ್ರೆ ಅದ್ ಬಂದೇ ಬರುತ್ತಲ್ಲ ಸರ್. ಸರ್ದಾರ್ ಅದಕ್ಕೆ ಬಂದ, ಯಾರಪ್ಪ ನೋಡ್ತೇನೆ ಬಾರ ಅಂತ ಹೇಳಿ.
ಹೌದು. ಏನ್ ರೋಡಲ್ಲೇ ನಡ್ಕೊಂಡ್ ಬರ್ತಾ ಇರೋದು ಸರ್, ಎಲ್ಲಾ ಜನ ಬಿದ್ದು ಎದ್ದು ಓಡ್ತವ್ರೆ ನೋಡಿ, ವಿಡಿಯೋದಲ್ಲಿ ಇದೆ. ಧೂಳ್ ಎಬ್ಬಿಸ್ಬಿಟ್ಟಿದ್ದಾರೆ ಇವತ್ತು. ಧೂಳು ಎಬ್ಬಿಸ್ಬಿಟ್ಟಿದ್ದಾನೆ ಸರ್. ಅಯ್ಯೋ ನೋಡ್ರಿ, ಏನ್ರಿ ಇದು, ಒಂದ್ ಆನೆಗಳು ಅಂತ ಹೇಳಿದ್ರೆ ನಾವ್ ಏನೋ ಅಂತ ತಿಳ್ಕೊಂಡಿದ್ವು ಆನೆಗಳು. ನಾವು ಈಗ ಒಂದು ಕಾರ್ಯಾಚರಣೆ ಅಂದ್ರೆ ಈಗ ಸಾರ್ವಜನಿಕರು ರೈತರೆಲ್ಲ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ ಅವ್ರ ಬೆಳೆ ಹಾಳಾದಾಗ. ಆದ್ರೆ ಈ ರಿಸ್ಕ್ ಅಷ್ಟೇ ಇದೆ ಸರ್, ಕಷ್ಟ ಅಂತ ನಾವು ಕಣ್ಣೆದುರಾಗಿ ನೋಡ್ಬೇಕಾರೆ ಅನಿಸ್ತಾ ಇದೆ. ತುಂಬಾ ರಿಸ್ಕ್ ಕೆಲ್ಸನೇ ಸರ್ ಇದು. ಅಂದ್ರೆ ಮನುಷ್ಯನ ಪ್ರಾಣದ್ದು, ಆನೆಗಳ ಪ್ರಾಣನೂ ಭಯ ಇದೆ ಸರ್. ಯಾಕಂದ್ರೆ ಈಗ ಕ್ಯಾಪ್ಚರ್ ಮಾಡ್ತಾರೆ ಇಲಾಖೆಯವರು ಅಂತ ಹೇಳಿದ್ರು, ಈಗ ಆನೆಗಳ ಜೀವನೂ ಈಗ ಸಾಕಾನೆಗಳದ್ದು ಜೀವನೇ. ಇನ್ನ ಇಲಾಖೆ ಅವ್ರದ್ದು ಒಂದು ಶ್ರಮನೂ ಅಷ್ಟೇ ಇದೆ ಸರ್. ಮಾಡ್ತಾ ಇದಾರೆ ಕಾರ್ಯಾಚರಣೆ, ಆದ್ರೆ ದಕ್ತಾ ಇಲ್ಲ, ಸಫಲ ಆಗ್ತಿಲ್ಲ. ಇವತ್ತು 2 ದಿವಸನೂ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ವಿಫಲ ಆಗಿದ್ ಇದು ಒಂದೇ ಕಾರಣ ಅಂದ್ರೆ ಭೀಮ ಬಂದು ಈಗ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಭೀಮ ಬರ್ತಿರ್ಲಿಲ್ಲ ಅಂದ್ರೆ ಹೆಚ್ಚಿನ ಅಂಶ ಏನಾದ್ರು ಮಾಡಿ ಗುಂಪಿಂದ ಚದರ್ಸಿ ಕ್ಯಾಪ್ಚರ್ ಮಾಡೋರು ಸರ್. ವಿಕ್ರಾಂತನ್ ಹಿಡಿತಾ ಇದ್ರು ಸರ್, ಹಿಡಿತಾ ಇದ್ರು.